ಹಾಯ್ ನಮಸ್ಕಾರ ವಿದ್ಯಾರ್ಥಿಗಳಿಗೆ. ಸೊ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆ ಘಟಕ ಪರೀಕ್ಷೆ 2 ವಿಷಯ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರ ನೋಡೋಣ. ಸೊ ಇದು ಯೂನಿಟ್ ಟೆಸ್ಟ್ ಅಂದರೆ FA2 ಆಗಿರುತ್ತೆ ಎಕ್ಸಾಮು. ಸೊ ಪೂರ್ವನಿರ್ದೇಶಿತ ಇಲ್ಲಿ ನೀರಿನ ನಕ್ಷೆಯನ್ನು ಕೊಟ್ಟಿದ್ದಾರೆ, ಅವನ್ನು ನೋಡ್ಕೋಬೋದು. ಸೊ ಪ್ರಶ್ನೆ ಪತ್ರಿಕೆ ಈ ರೀತಿ ಏರಿದೆ. ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ 2 ಸಮಾಜ ವಿಜ್ಞಾನ. ಸೊ ಒಟ್ಟು ನಿಗದಿತ ಸಮಯ 40 ನಿಮಿಷ ಇರುತ್ತೆ. ಒಟ್ಟು 20 ಅಂಕವನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಈ ರೀತಿ ಇರುತ್ತೆ. ಇಲ್ಲಿ ಪ್ರಶ್ನೆನ ಈ ರೀತಿ ಕೇಳಿರ್ತಾರೆ. ಸೊ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ನಾವು ನೋಡೋದಾದರೆ, ಸೊ ಅಲ್ಲಿ ನೋಡಬೇಕು ಲಾರ್ಡ್ ಡಾಲ್ ಹೌಸಿ ಎಂಬುದು ಆಗಿರುತ್ತೆ. ಸೊ ಓಕೆ, ಇನ್ನು ಕೇಂದ್ರ ಲೋಕಸಭಾ, ಸೊ ಇದು ನೋಡ್ಕೋಬೇಕು ಪ್ರಶ್ನೆನ. ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆಯ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಅಂತ ಕರಿತೀವಿ, ಅವನ್ನ ನೋಡ್ಕೋಬೇಕು. ಇದಕ್ಕೆ 316 ಆಗಿರುತ್ತೆ. ಸೊ ಇನ್ನು ಕೆಳಗಿನ ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅವನ್ನು ನೋಡ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ಸೊ ನಾ ಈಗ ಕೀ ಉತ್ತರ ನೋಡೋಣ. ಮಾದರಿ ಕೀ ಉತ್ತರ. ಸೊ ಆಪ್ಷನ್ಸ್ ಅದಕ್ಕೆ ಏನಾಗಿರುತ್ತೆ 315 ಇದೆ. ಸೊ ರೈಟ್ ಆನ್ಸರ್. ಹಾಗೆ ಲಾರ್ಡ್ ಡಾಲ್ ಹೌಸಿ ಆಗಿದೆ. ಹಾಗೆ ಮೂರನೇ ಸರಿಯಾದ ಉತ್ತರ ರಣಜಿತ್ ಸಿಂಗ್ ಆಗಿರುತ್ತೆ. ಸೊ ಅಷ್ಟು ನೋಡ್ಕೋಬೇಕಲ್ಲ ವಿದ್ಯಾರ್ಥಿಗಳು. ಇದರ ಪೂರ್ವ ನಿರ್ಧರಿತ PDF ಬೇಕಾದರೆ ಕಮೆಂಟ್ ಮಾಡಿದರೆ ನಿಮಗೆ PDF ಕಳಿಸ್ಕೊಡ್ತೀವಿ, ಅವನ್ನು ನೋಡಿಕೊಂಡು ನೀವು ಸ್ಟಡಿನ ಮಾಡ್ಕೋಬೋದು. ಸೊ ಪ್ರತ್ಯಕ್ಷ ನೇಮಕಾತಿ ಅವ ನೋಡ್ಕೊಳ್ಳಿ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಅವುಗಳು ಕೂಡ ಕೊಟ್ಟಿದ್ದಾರೆ. ಪರೋಕ್ಷ ನೇಮಕಾತಿ. ಓಕೆ, ಒಟ್ಟು PDF ಬೇಕಾದರೆ ಕಮೆಂಟ್ ಮೂಲಕ ಮಾಹಿತಿ ಕೊಡಿ. ಓಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂಥ PDF ಬೇಕಾದರೆ ನಿಮಗೆ ಕಮೆಂಟ್ ಮಾಡಿದರೆ ನಿಮಗೆ ಈ PDF ಸೆಂಡ್ ಮಾಡ್ತೇನೆ ಅಂತ ಹೇಳ್ತಾ ಇಂದಿನ ತರಗತಿನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.